ಏನಮ್ಮ ಗಗನ, ಅಡ್ಜಸ್ಟ್ ಆಯ್ತೆ ಊರು? ಎಲ್ಲ ಮನೆಯಾಗು ಎಲ್ಲ ಅಡ್ಜಸ್ಟ್ ಆಯ್ತೇನಮ್ಮ? ಹೊಸ ಜಾಗ, ಹೊಸ ಮನುಷ್ಯರು ಎಲ್ಲ ಹೇಗೆ ಅನ್ನಿಸ್ತಾ ಐತೆ ನಿನಗೆ? ನಿಜವಾಗ್ಲೂ ನನಗೆ ಹೊಸ ಜಾಗ, ಹೊಸ ಮನುಷ್ಯರು ಅಂತ ಅನ್ನಿಸ್ತಾನೆ ಇಲ್ಲ. ತುಂಬ ಚೆನ್ನಾಗೆ ನನಗೆ ಅಡ್ಜಸ್ಟ್ ಆಗೋ ಅಂಥ ಜನ ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ಹೊಂದಾಣಿಕೆ ಆಗ್ತಾರೆ. ನನಗೇನು ಯಾವುದೇ ಹೊಸ ಜಾಗ ಅಂತೇಳಿ ಯಾವುದು ಒಂಥರ ಬೇಜಾರು ಅನ್ನಿಸ್ಲಿಲ್ಲ. ಭಾಳ ಖುಷಿ ಆಗ್ತೈತೆ. ಮನೆಯಾಗುವಂಗೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ನನಗೆ ಭಾಳ ಅಡ್ಜಸ್ಟ್ ಆಗ್ತಾರೆ. ಎಲ್ಲರೂ ನನಗೆ ಚೆನ್ನಾಗೆ ನೋಡ್ಕೊಳ್ತಾರೆ. ನಮ್ಮ ಚೇತು ಭವನ ಹಂಗೆ ತುಂಬ ಒಳ್ಳೆಯವರು. ಅವರು ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ರೂ ಚೆನ್ನಾಗಿ ಮಾತಾಡಿಸ್ತಾರೆ. ಒಟ್ಟಿನಲ್ಲಿ ಮನೆ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಯಾವುದು ನನಗೆ ಬೇಜಾರಾಗಲಿ, ಒಂಥರ ಏನೋ ಹೊಸ ಜಾಗ ಅನ್ನೋ ಫೀಲ್ ಆಗಲಿ, ಆ ರೀತಿ ಏನೂ ಆಗೋದಿಲ್ಲ ಅಕ್ಕ. ಚೆನ್ನಾಗಿದ್ದೀನಿ, ಇಲ್ಲಿ ಬಂದಾಗಿಂದ ಒಂಥರ ಖುಷಿ ಆಗೈತೆ. ಅದೇ ಕೇಳಿದೆ ನಾನು, ಹೆಂಗೆ ಅನಿಸುತ್ತೆ ಏನು ಅಂತೇಳಿ. ಅದೃಷ್ಟನೂ ಚೆನ್ನಾಗಿದ್ದಾಳಂತೆ, ಎಲ್ಲ ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಹೇಳಿ ಹೇಳ್ತಿತ್ತು. ಚಿತ್ರಕ್ಕ ನಾನು ಹೋಗಿದ್ದೆ ಹಂಗಂತ ಹೇಳ್ತಾ ಇತ್ತು. ಚೆನ್ನಾಗಿದ್ದಾಳೆ ಕಣಮ್ಮ, ಅವರು ಚೆನ್ನಾಗಿ ನೋಡ್ಕೊಂತಾರಂತೆ ಅಂತ ಹೇಳಿ ಹೇಳ್ತಿತ್ತು. ಫೋನ್ ಮಾಡಿದ್ಲು ಅದೃಷ್ಟ. ಚೆನ್ನಾಗಿದ್ದೀನಕ್ಕ, ನನಗೂ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ಅಂತ ಹೇಳಿ ಹೇಳ್ತಿದ್ಲು. ಅದಕ್ಕೆ ಚೆನ್ನಾಗಿತ್ಕೊಂಡು ಹೋಗಮ್ಮ, ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳಮ್ಮ ಅಂತ ಹೇಳ್ತಿದ್ದೆ. ಅದರಲ್ಲೇನು ಯಾವುದೇ ಇದಿಲ್ಲ ಹೇಳು. ಚೆನ್ನಾಗಿ ನೋಡ್ಕೊಂತಾಳೆ ನಮ್ಮ ಅಪ್ಪನ ಮಾತ್ರ. ಅವಳು ಭಾಳ ಚೆನ್ನಾಗಿ ನೋಡ್ಕೊಂತಾಳೆ. ಚೆನ್ನಾಗಿ ನೋಡ್ಕೊಂತಾಳೆ. ಅವಳು ಒಳ್ಳೆ ಹುಡುಗಿ ಹೇಳಮ್ಮ. ಹೆಂಗೋ ಬಿಡತ್ಲಾಗ ಮದುವೆ ಆಯಿತು, ಇನ್ನೇನು ನೀನು ಬಂದೆ ಮನೆಗೆ. ಒಳ್ಳೆ ಮನೆ ಸಿಕ್ಕಿದ್ಯಳಮ್ಮ. ಒಳ್ಳೆ ಮನೆ, ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಎಲ್ಲ ಚೆನ್ನಾಗಿ ಒಳ್ಳೇದಾಗುತ್ತೆ. ಸರಿ ಅಕ್ಕ, ಆಯ್ತು ಹೇಳು. ಯಾವಾಗಾದ್ರೂ ಮನೆ ನಾವು ಇನ್ನೇನು ಮನೆ ತಗೊಂಡಿದ್ದೀವಿ, ಹೊಸ ಮನೆ ನಾವು ಕಟ್ಟಿರೋ ಮನೆಯೇ ತಗೊಂಡಿದ್ದೀವಿ. ಇನ್ನೇನು ನಮಗೆ ಕಟ್ಟೋಕ್ಕಾಗಲ್ಲ ಅಂತೇಳಿ ನಮ್ಮ ಮಗಳು ಇನ್ನೇನು ಡಾಕ್ಟ್ರು ಆಗಿದ್ದಾಳೆ. ಅದಕ್ಕೆ ಅವಳದು ಮದುವೆ ಮಾಡಬೇಕು. ಇನ್ನು ಸದ್ಯಕ್ಕೆ 1-2 ವರ್ಷ ದುಡೀಲಿ ಅಂತ. ಇನ್ನು ಏನು ನಾವೇನು ಮಾಡಲ್ಲ. ಅಯ್ಯೋ ಮದುವೆ ಮಾಡಲ್ಲ, ಇನ್ನು ಹಿಂಗೆ ಇಕ್ಕೊಂಡವ್ರೆ ಅಂತ ಹೇಳಿ ಬೇರೆ ಯಾರೂ ಅಲ್ಲ, ಇವಳೇ ಅಂತಾಳೆ. ಹಂಗೆ ಇಕ್ಕೊಂಡವಳು, ಮದುವೆ ಮಾಡಿಲ್ಲ, ಹಂಗೆ ಹಿಂಗೆ ನಮ್ಮ ಮಗಳಿಗೆ ನಾನು ದೊಡ್ಡವಳು ಅಂತ ಮಾತಾಡ್ತಾಳೆ. ನಾನು ಯಾಕೆ ಅಂತ ಸುಮ್ಮನಾಗಿದ್ದೀನಿ. ಅದೇ ಇವಳು ದೀಪುರ ಅವ್ರ ಅತ್ತೆ ರೀತಾ, ಅವಳು ಬೇರೆ ಯಾರು ಅಲ್ಲ, ನನ್ನ ತಂಗಿನೇನೆ. ಅವಳೇ ಮಾತಾಡ್ತಾಳೆ. ಅದಕ್ಕೆ ಮಾತಾಡ್ಕೊಂಬ್ಲೇಳು ಅಂತೇಳಿ ಸುಮ್ಮನಿದ್ದೀನಿ. ನನ್ನ ಮಗಳು ನನ್ನ ಇಷ್ಟ ಅಂತ ಸರಿಯಾಗಿ ಬೈತೀನಿ, ಸುಮ್ಮನಾಗ್ತೀನಿ. ನಾನು ಚೆನ್ನಾಗಿದ್ದೀನಿ ಕಣೆ, ನಿನ್ನ ಕಣ್ಣೆದ್ರಿಗೆ. ನೋಡಿಲಿ, ನೀನೇನು ಅನ್ಕೊಂಡಿದ್ದೆ, ನಾನು ಅಷ್ಟೇ ಚೆನ್ನಾಗಿರೋದು ಅಂತ ನೀನು ಅನ್ಕೊಂಡಿದ್ದೆ. ನಮ್ಮ ಅತ್ತೆ ಹೆಂಗೆ ನೋಡ್ಕೊಂಬತ್ತೆ. ನನ್ನೂ ನಾವು ಭಾಳ ಚೆನ್ನಾಗಿದ್ದೀವಿ. ಏನು ಹಳೆ ಮನೇಲಿ ಇರ್ಬೋದು ಅಷ್ಟೇ, ಇವಾಗ ಏನೋ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದಾನ. ನಾನು ಚೆನ್ನಾಗಿದ್ದೀನಿ ಕಣೆ, ನಿನ್ನ ಕಣ್ಣೆದ್ರಿಗೆ. ನೋಡು ನಾನು ಏನಾದರೂ ಮಾತಾಡಿದ್ನೇನ, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾಳೆ. ಇಷ್ಟು ದಿನ ಜಗಳ ಮಾಡೋರು ಯಾರು ಇಲ್ಲ, ಇನ್ನು ನನ್ನ ಮದುವೆ ಆಗಿ ಬಂದಲ್ಲ, ಅದಕ್ಕೆ ಇಲ್ಲಿ ಬರ್ತಾ ಇದ್ದಾಳೆ ಜಗಳ ಮಾಡೋಕ್ಕೆ. ಏಯ್ ಹೋಗು, ನೀನು ಚೆನ್ನಾಗಿದ್ರೆ ನನಗೆ ಬರೋದೇನಿಲ್ಲ, ನಾನು ಚೆನ್ನಾಗಿದ್ರೆ ನಿನಗೆ ಬರೋದೇನಿಲ್ಲ. ನಿನ್ನ ಪಾಡಿಗೆ ನೀನು ಚೆನ್ನಾಗಿದ್ರೆ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ. ನಾನು ಚೆನ್ನಾಗಿದ್ರೆ ನಮ್ಮ ಮನೆಗೆ ಒಳ್ಳೇದು, ನೀನು ಚೆನ್ನಾಗಿದ್ರೆ ನಿನ್ನ ಮನೆಗೆ ಒಳ್ಳೇದು ಅಷ್ಟೇ. ಏನು ಯಾರೇನು ಕೊಡೋದಿಲ್ಲ, ಯಾರೇನು ಇಸ್ಕೊಂಬೋದಿಲ್ಲ. ಕಣೆ ಅವಳೇ ನೀನು ಮಾತಾಡ್ಸಿಳಿ. ಸುಮ್ಮನೆ ಹೋಗತ್ ಕಲ್ಕ. ಸುಮ್ಮನೆ ಮಾತಾಡಿದ್ಯ ಅಂದ್ರೆ ನೋಡು, ಬೆಳಗ್ಗೆ ಅವ್ರ ಅತ್ತೆ ಪರ ವಹಿಸ್ಕೊಂಡು ನಾನು ಕೊಟ್ಟು ಹಂಗೆ ಬಂದವಳೆ. ಅಕ್ಕ ಇವೆಲ್ಲ ಬಿಟ್ಬಿಡ್ಬೇಕು, ನಮ್ಮ ತಗೆಲ್ಲ ಅವೆಲ್ಲ ನಡೆಯಲ್ಲ ನೋಡಿ ಹೇಳಿರ್ತೀನಿ. ನಾನೇನೋ ಒಳ್ಳೆ ಮಾತನಾಗ ಹೇಳಿದ್ದೀನಿ. ಇನ್ನೊಂದ್ಸತಿ ಏನೋ ಸುದ್ದಿ ಬಂದಿದ್ದೀ ಅಂದ್ರೆ ಏನಿಲ್ಲ. ನಾನು ನಿನ್ನ ಹತ್ರ ಎಲ್ಲ ಮಾತಾಡ್ತಾ ಇರೋದು, ಇವಳ ಹತ್ರ ಮಾತಾಡ್ತಾ ಇರೋದು. ಇವಳೇನು ಅನ್ಕೊಂಡಿದ್ಲು, ನಾನೇ ಚೆನ್ನಾಗಿರೋದು ಅಂತ ಅನ್ಕೊಂಡಿದ್ಲು. ನಾನು ಚೆನ್ನಾಗಿದ್ದೀನಿ ಇವತ್ತು. ಒಳ್ಳೆ ಮನೇಲಿ ಇರ್ಬೋದು, ನೀನು ಹೊಸ ಮನೇಲಿ ಇರ್ಬೋದು. ನಮ್ಮ ಅತ್ತೇನೋ ನಾನು ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ. ನಾನು ಒಳ್ಳೆ ಮನೆಗೆ ಸಿಕ್ಕಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ನೀನೇನು ಅನ್ಕೊಂಡಿದ್ದ ಅದೆಲ್ಲ ಉಲ್ಟಾಗೈತೆ. ಏನಮ್ ಗಗನ, ಯಾಕೆ ಇವಳು ಹಿಂಗೆ ಮಾತಾಡ್ತಾ ಇದ್ದಾಳೆ? ಎಲ್ಲ ನೋಡೋಕೆ ನಾನು ಏನೇನು ಮಾತಾಡಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಇಲ್ಲಿ ಆ ಕಡೆ ಈ ಕಡೆ ಹಿಂಗೆ ಓಡಾಡ್ತಿದ್ದೆ ಸ್ವಲ್ಪ ಹೊತ್ತು. ಯಾಕನ ಒಂಥರ ಕಾಲು ಜೋಗ್ ಬಂದಂಗೆ ಆಯಿತು. ಅದಕ್ಕೆ ನಮ್ಮ ಮತ್ತೆ ಹಿಂಗೆ ವಾಕ್ ಮಾಡ್ಕೊಂಬರಾಗಮ್ಮ ಸರಿ ಹೋಗುತ್ತೆ ಅಂತ, ಅದಕ್ಕೆ ನಾನಿಲ್ಲಿ ಓಡಾಡ್ತಿದ್ದೆ. ಅಕ್ಕ ಮಾತಾಡಿಸ್ತು, ಗೊಂಬೆಲ ಅಕ್ಕ ಮಾತಾಡ್ತಿದ್ದೀನಿ. ನಾನು ಚೆನ್ನಾಗಿರೋದು ಕಣೆ, ನಾನು ಚೆನ್ನಾಗಿದ್ದೀನಿ ನಿನ್ಕೊಂಡಿದ್ರಿಗೆ, ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾಳೆ ನೋಡು ಶಿವಾನಿ ಅಕ್ಕ. ಅಲ್ಲ ಹೆಂಗ್ ಮಾತಾಡ್ತಾಳೆ, ನಾನು ಅವಳು ಮಾತಾಡ್ಸಕ್ಕೆ ಹೋಗಿಲ್ಲ. ಅಯ್ಯೋ ನೀನು ಚೆನ್ನಾಗಿರೋದು ಕಾಮುತ್ತಾಗ. ಇಲ್ಲೋಡಿಲಿ ಗಗನ ಇದ್ದಾಳಲ್ಲ, ಅದ್ರಾಗ ನೀನು 1% ಇರೋಕ್ಕಾಗಲ್ಲ. ಅವರು ಅತ್ತೆ ನೋಡ್ಕೊಂಡಂಗೆ ನಿಮ್ಮ ಅತ್ತೆ 1% ಅಲ್ಲ, ಅದ್ರಾಗ 50% ಅಲ್ಲ. ಒಂದ್ರಾಗೆ ಅದು 50 ಪೈಸೆ ಅಂತ ಮಾಡ್ತಾರಲ್ಲ, ₹1. ಆ ರೀತಿ ಅಷ್ಟು ನೋಡ್ಕೊಂಬಲ್ಲ. ಅವಳು ಅಂತಾಳೆ ನಮ್ಮಮ್ಮ, ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ನನ್ನ ಕಡೆಗೆ ಮಾತಾಡಬೇಕು, ನನ್ನ ಕಡೆಗೆ ಮಾತಾಡ್ದಲೇ ಅವಳ ಕಡೆಗೆ ಮಾತಾಡ್ತಾ ಇದೀಯಾ? ನಮ್ಮ ಮನೆ ಹೆಣ್ಮಗಳು ನೀನು. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿನ್ನ ತಮ್ಮನ ಕಡೆಗೆ ಮಾತಾಡೋದ್ಬಿಟ್ಟು ಅವ್ರ ಕಡೆಗೆ ಮಾತಾಡ್ತಾ ಇದೀಯಾ? ಎಲ್ಲ ಜೋರು ಮಾಡೋದೆಲ್ಲ ಬಿಟ್ಬಿಡ್ಬೇಕು. ನಾನು ಒಳ್ಳೆ ಮಾತನಾಗ ಹೇಳ್ತೀನಿ. ಅವ್ಳಿಗೆ ಸುದ್ದಿಗೆ ಯಾಕೆ ಹೋಗ್ತೀಯ? ಅವಳ ಪಾಡಿಗೆ ಅವಳು ಇದ್ದಾಳೆ. ಅವಳ ಪಾಡಿಗೆ ಅವಳು ಇರಬೇಕಾದ್ರೆ ನೀನು ಮುಚ್ಕೊಂಡು ಹೋಗಬೇಕು. ನೀನು ಚೆನ್ನಾಗಿದ್ರೇನು ಅವ್ರಿಗೆ ಬರೋ ಭಾಗ್ಯವೇನೈತಿ? ಏನೂ ಇಲ್ಲ ಕಣೆ, ಯಾವ ಬದನೆಕಾಯಿ ತೊಟ್ಟೂ ಇಲ್ಲ.
ಏನಿಲ್ಲ, ಇರೋದೊಂದು ಮನೆನೂ ನಮ್ಮ ಚಿಕ್ಕಪ್ಪರ ಹರಾಜ್ ಆಯ್ತು ಮನೆ. ನೀನು ಇರಲಿಲ್ಲ, ಊರಿಗೆ ಕಳಿಸಿದ್ರು ನಿನ್ನ ಎದ್ದೆದ್ದೆಸ್ಕೆಲ್ಲ ತಾಂಡೋಗಿ ಊರಿಗೆ ಬಿಟ್ಟು ಬಂದಿದ್ರು. ಅದೆಲ್ಲ ನೀನು ಗೊತ್ತಿಲ್ದಲೆ ಮಾತಾಡ್ತಾ ಇದೆಯಾ. ಮನೆ ಹರಾಜಿಗೆ ಕುಗ್ಕ್ಯವ್ರೆ. ಹರಾಜಿಗೆ ಇಕ್ಕಿರೋದಕ್ಕೆ ಬಿಡಿಸ್ಕಮ್ಮ ಯೋಗ್ಯತೆ ಇಲ್ಲ. 18 ಲಕ್ಷ ದುಡ್ಡು ಕಟ್ಟಿ ಇನ್ನು 2 3 ಸರ ಹಾಕ್ಯಂಡಂಗೆನೆ ಆ ಮನೆಗೆ ಹೋದಂಗೆ ಅದೆಲ್ಲ ತಿರ್ಕನ್ ಕನ್ಸು. ನೀನು ಏನು ಮಾಡೋಕ್ಕಾಗಲ್ಲ, ನಿನ್ನ ಕೈಲಿ ಏನೂ ಆಗಲ್ಲ. ಚೆನ್ನಾಗೇ ಇದೀನಿ ನಮ್ಮ ಅತ್ತೆ, ನಾನು ಚೆನ್ನಾಗೇ ನೋಡ್ಕೊಂಬತ್ತೆ. ನಮ್ಮದು ಒಡವೆ ದುಡ್ಡು ಎಲ್ಲ ಬೇಜಾನಿದೆ. ನಾವೆಲ್ಲ ಸಖತ್ತಾಗೇ ಇದೀವಿ ಮನೆ ಕಡೆ. ಅಲ್ಲ ಕಣೆ, ಚೆನ್ನಾಗಿದ್ರೆ ನಮಗೆ ಬರೋದು ಏನೈತೆ? ಅಲ್ಲ ಹೇಳು ಶಿವಾನಿ ಅಕ್ಕ, ಇವಳು ಚೆನ್ನಾಗಿದ್ರೆ ನಮಗೆ ಬರೋದು ಏನೈತೆ? ನಾನು ಚೆನ್ನಾಗಿದ್ರೆ ಇವಳಿಗೆ ಬರೋದು ಏನೈತೆ? ಏನು ಯಾರಿಗೇನು ಯಾರು ಕೊಡೋದು ಏನಿಲ್ಲ. ಅಲ್ಲ ನೀನು ಅಂದ್ಕೊಂಡಿದ್ದಲ್ಲ ನಾನು ಚೆನ್ನಾಗಿರ್ತೀನಿ ಇವಳು ಚೆನ್ನಾಗಿರಲ್ಲ, ನಾನು ನೋಡಿ ಹೊಟ್ಟೆ ಹುರ್ಕೋಬೇಕು ಅಂತ ಹೇಳಿ ನೀನು ಹಂಗೆ ಅಂದ್ಕೊಂಡಿದ್ದಲ್ಲ. ನಿನಗಿನ್ನ ಚೆನ್ನಾಗಿರೋದಂದ್ರೆ ನಾನೇನೆ. ಇನ್ನು ನೆನ್ನೆ ಮನೆ ಮದುವೆ ಆಗೈತೆ ನಿಂದು. ಇನ್ನು ನಿಮ್ಮ ಅತ್ತೆ ಬಂಡವಾಳ ಏನಂತ ನಿನಗೆ ಗೊತ್ತಿಲ್ಲ. ನಿಮ್ಮ ಅತ್ತೆ ಬಂಡವಾಳ ನಿನಗೆ ಗೊತ್ತಾದರೆ ನೀನು 3 ದಿನನೂ ಕಾಪ್ರ ಮಾಡಲ್ಲ ಈ ಮನೆಯಲ್ಲಿ ನೋಡ್ತಿರು. ನಿಮ್ಮ ಅತ್ತೆ ಬಂಡವಾಳ ನಿನಗೆ ಗೊತ್ತಾದರೆ. ಏಯ್, ನೀನೀಗ ಗೊತ್ತಾದ್ರೆ ನೀನಿರಲ್ಲ ನೋಡು. ಯಾರಿರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ ನೋಡೋಣ ಸುಮ್ಕಿರು. ಸುಮ್ಮನೆ ಯಾಕೆ ಮಾತು? ಇರೋರು ಯಾರು ಹೇಳ್ಕೊಂಬಲ್ಲ, ಇರೋರು ಯಾರೂ ಕೊಚ್ಕೊಂಬಲ್ಲ. ಸುಮ್ಮನಿರು. ಸುಮ್ಮನೆ ಯಾಕೆ ಇವಾಗ ಯಾರಿರ್ತಾರೆ ಯಾರಿಲ್ಲವ ನೋಡೋಣ. ಈಗಳಮ್ಮ ಸುಮ್ಮನಿರಿ, ಯಾಕೆ ಗುದ್ದಾಡ್ತೀರಾ? ಅವ್ರು ತೆಗಿದ್ರೆ ಇವ್ರು ಇಸ್ಕೊಂಬಕ್ಕಾಗಲ್ಲ, ಇವ್ರು ತೆಗಿದ್ರೆ ನೀವು ಇಸ್ಕೊಂಬಕ್ಕಲ್ಲ. ಯಾಕೆ ಸುಮ್ಮನೆ ಒಬ್ರಿಗೊಬ್ರು ಪರದಾಡ್ಕೊಂಡು? ಹೇಳಮ್ಮ ಗೊಂಬಿಲಮ್ಮ, ಅತ್ತೆಗಿನ್ನ ಜೋರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅವಾಗಿಂದ ಕೇಳ್ದಿಲ್ಲದ. ನಾನು ಚೆನ್ನಾಗಿದ್ದೀನಿ, ನಮ್ಮ ಅತ್ತೆ ಹಂಗೆ ನೋಡ್ಕೊಂಬತ್ತಿ ಹಿಂಗೆ ನೋಡ್ಕೊಂಬತ್ತಿ ಅಂತ ಕೋಚ್ಕೊಂಬೋದೇನು? ಈ ಪಾಪಗ್ಗಾಗ ನನ್ನ ಹತ್ರ ಮಾತಾಡ್ತಿತ್ತು. ಆ ಹುಡುಗಿ ಮುಂದಕ್ಕೆ ಬಂದಂಗೆ ಮಾತಾಡಿದ್ರೆ ಅಲ್ಲ, ಇವಳಿಗೆ ಎಷ್ಟೈತೆ ಅಷ್ಟು ನೋಡ್ಕೋಬೇಕಪ್ಪ. ಸುಮ್ಮನೆ ಇಲ್ಲದ್ದೆಲ್ಲನ ಇಲ್ಲಿ ತಲೆ ಕೆಡಿಸ್ಕೊಂಡು, ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಡು ಇಲ್ಲದ್ದು ಇದು ಮಾಡ್ತಾಳಲ್ಲ ಇವಳು. ಅಲ್ಲ, ಇವಳು ಅಂದ್ಕೊಂಡಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಇಲ್ಲಳೆ, ನಾನು ಹೇಳ್ತನಲ್ಲ, ನಾನು ಹೇಳ್ತೀನಿ. ಏನೂ ಇಲ್ಲ, ಯಾವತ್ತೂ ಇಲ್ಲ. ನೀನು ಹಂಗೆ ಅಂದ್ಕೊಂಡಿರೋದಷ್ಟೇ. ಏನು ನಿಮ್ಮ ಮನೆಯಾಗ ಏನು 1 ರೂಪಾಯಿ ದುಡ್ಡು ಇಲ್ಲ, ಒಡವೆ ಇಲ್ಲ, ಯಾವತ್ತೂ ಇಲ್ಲ. ನಿನ್ನಿಂದೆಲ್ಲ ಮುಚ್ಚಿಕ್ಯವ್ರೆ, ಮನೆ ಎಲ್ಲ ಹರಾಜಿಗಾಗೈತೆ, ಯಾವತ್ತೂ ಇಲ್ಲ. ನೀನು ಹೆಣ್ಮಗಳು ನಿನಗೆ ಕೊಡಲಿಲ್ಲ ಅಂಬ ಹೊಟ್ಟೆ ಕಿಚ್ಚಿಗೆ ನೀನು ಹಿಂಗೆ ಹೇಳ್ತಿ. ಕೊಡ್ಲಿಲ್ವಲ್ಲ ನಿನಗೆ ಯಾತನು ನನಗೂ ಬೇಕು ಅಂತ ಹೇಳಿ ಭಾಗ ಕೇಳಕ್ಕೆ ಬಂದಿದ್ದಂತೆ. ನಮ್ಮ ಅತ್ತೆ ಸರಿಯಾಗಿ ಬೈದು ಕಳಿಸ್ತಂತೆ. ಅದಕ್ಕೆ ನಿನ್ಗೆ ಒಟ್ಟೂರಿಗೆ ಅದಕ್ಕೆ ಹಿಂಗೆ ಹೇಳ್ತಿ. ಒಟ್ಟೂರಿಗೆ ಹಿಂಗೆ ಮಾತಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಅದಕ್ಕೆ ಸರಿಯಾಗಿ ಹೇಳ್ಬೇಕು ಅಂತಲೇ ಹೇಳಿದ್ದು. ನಾನು ಚೆನ್ನಾಗಿರೋಕ್ಕಾಗಲ್ಲ ಅಂತ ತಿಳ್ಕೊಂಡವ್ರೆ, ಚೆನ್ನಾಗಿರಲ್ಲ ಇವಳು ಅಂತ ತಿಳ್ಕೊಂಡವ್ರೆ. ನಾನು ಚೆನ್ನಾಗಿದ್ದೇ ಇರ್ತೀನಿ, ನಾನು ಯಾವಾಗಲೂ ಚೆನ್ನಾಗಿರ್ತೀನಿ. ನಮ್ಮತ್ತೆ ನಾನು ಚೆನ್ನಾಗಿ ನೋಡ್ಕೊಂಬತ್ತೆ, ನನ್ನ ಗಂಡನ ಚೆನ್ನಾಗಿ ನೋಡ್ಕೊಂತಾನೆ. ನನಗೂ ಒಳ್ಳೆ ಗಂಡ ಸಿಕ್ಕವನೆ, ನನಗೂ ಒಳ್ಳೆ ಅತ್ತ ಸಿಕ್ಕೈತೆ, ನನಗೂ ಒಳ್ಳೆ ಮನೆ. ಒಳ್ಳೆ ಮನೆ ನನಗೆ ಸಿಕ್ಕೈತೆ. ಯಾರೇನೋ ಮಾತಾಡಂಗೆ ಇಲ್ಲ. ನಾನು ನೋಡು, ನಾನು ಅವಳನ್ನ ಮಾತಾಡ್ಸಕ್ಕೆ ಹೋಗಿಲ್ಲ, ಸುಮ್ಮನೆ ಬಂದು ಹೆಂಗೆ ಮಾತಾಡುತ್ತೆ. ಮಾತಾಡ್ಕೊಂಡ್ರು ಮಾತಾಡ್ಕೊಂಬ್ಲೇಳು. ಅಯ್ಯೋ, ಇನ್ನೊಂದು 2 ದಿನ ನೋಡಿ ಬಂದು ತಡಿಯಮ್ಮ. ನಮ್ಮಮ್ಮ ಮಗಳನ್ನೇ ಸಹಿಸ್ಕೊಂಬಲ್ಲ, ಇನ್ನು ಸೊಸೆಯನ್ನ ಸಹಿಸ್ಕೊಂಬತ್ತೆ. ಅಯ್ಯೋ ಎಂಥದಂದರೆ ನಮ್ಮಮ್ಮ ಎಂಥದ್ದು. ಅಯ್ಯೋ ಒಳ್ಳೇದಲ್ಲ. ನೀನು ಏನೋ ನಾನು ನಮ್ಮಮ್ಮನ ಮಾತ್ರ ನಮ್ಮಮ್ಮನ ಬುದ್ಧಿ ಮಾತ್ರ ನನಗೆ ಇಷ್ಟ ಆಗಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ. ಹಿಂಗೆ ಗೊತ್ತಾಗುತ್ತೆ, ಇನ್ನೊಂದು 2 ದಿನ ತಡಿ. ಇವಾಗ ಇವಳಿಗೆ ಗೊತ್ತಿಲ್ಲ ಎಲ್ಲ ವಿಷಯ. ಇನ್ನೂ ಐತೆ ಒಡವೆ ದುಡ್ಡು ಎಲ್ಲ ಐತೆ ಅಂತ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರಲ್ಲ, ಹಂಗೆ ಅಂದ್ಕೊಂಡವಳೆಲ್ಲ ದುಡ್ಡು ಒಡವೆ ಎಲ್ಲ ಐತೆ, ನಾನು ಚೆನ್ನಾಗಿರ್ತೀನಿ, ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಅಂದ್ಕೊಂಡವಳೆ. ಇರಲಿ ಹೇಳಿ, ಯಾರು ಬೇಡ ಅಂದ್ರಲ್ಲ ನಮ್ಮ ಯಾರಿಗೇನು ಕೊಡೋ ಭಾಗ್ಯದ ಏನಿಲ್ಲಮ್ಮ. ಅವ್ರು ತೆಗಿದ್ರೆ ಅವ್ರಿಗೆ, ಇವ್ರು ತೆಗಿದ್ರೆ ಇವ್ರಿಗೆ, ಯಾರೇನು ಇಸ್ಕೊಂಬಲ್ಲ. ಅದೇ ಮತ್ತೆ ಈಗ ನಾನು ಇಸ್ಕೊಂಬಲ್ಲ, ಅವರು ಇಸ್ಕೊಂಬಲ್ಲ. ಅವ್ರು ದುಡ್ದಿದ್ದು ಅವ್ರಿಗೆ, ನಾವು ದುಡ್ದಿದ್ದು ನಮಗೆ. ಏನು ಮಾತಾಡೋದು ಇವರು? ಸುಮ್ಮನೆ ಇರಬೇಕು. ಏನು ಹಂಗೆ ದೊಡ್ಡದಾಗ ಕೋಚ್ಕೊಂಬಕ್ಕೆ ಬರ್ತಾಳೆ. ಹಚ್ಚಿಕಂಬ ಬೇರೆ ಐತಾ ನೋಡಿ, ಸಹಿಸ್ಕೊಂಬಕ್ಕಾಗಲ್ಲ, ಮಾತಾಡಕ್ಕೆ ಬರ್ತಾರಷ್ಟೇ ಏನಾದರೂ ಒಂದು. ಇವಾಗಂತ ಅವಳಿಗೆ ನಾನು ನೋಡಿದ್ರೆ ಆಗ್ತಾಯಿಲ್ಲ. ಅವಳಿಗೆ ಅಷ್ಟು ಹೊಟ್ಟೆ ಉರಿತೈತೆ. ಒಂಥರ ನಮ್ಮ ಹೊಸ ಮನೆಯಾಗ ಇರೋದಕ್ಕೂ ಅವಳು ಹಳೆ ಮನೆಯಾಗ, ನಾನು ಹಳೆ ಮನೆಯಾಗಿದ್ದೀನಿ ಅಂತ ನೀನು ಇಲ್ಲಿ 2 ಸಾವಿರ ಹಾಕೊಂಡಿದ್ದೀನಿ ಅಂತ ತೋರ್ಸಕ್ಕೆ ಬಂದಿದ್ದೀಯ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾಳೆ. ಬೇರೆ ಕಂಡರ ವಿಷಯಕ್ಕೆ ಹಿಂಗೆ ಬರೋದೆ ಅವರು. ಅವಳು ಹಂಗೆ ಎದ್ದಾಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಕರ್ಕೊಂಡು. ಎಂತೆಂಥರೋ ಮದುವೆ ಆದರೂ ನಾವು ನಮ್ಮ ಶಿವಾನಿದ ಬೇಗ ಮಾಡಿಬಿಟ್ವಪ್ಪ. ಅಲ್ಲೇನೇ ಮುದ್ವಾಣ ಆಗಿರೋ ಅಂಥ ಹೆಣ್ಣುಡುಗರನ್ನ, ಹೆಣ್ಮಕ್ಳನ್ನ ವಯಸ್ಸಿ ಸರಿಯಾಗಿ ಮದುವೆ ಮಾಡಬೇಕು. ಮನೆಯಾಗೆ ಇಕ್ಕಬಾರ್ದು. ನನ್ನ ಮನೆ ತಂಡಿರೋ ವಿಷಯ ಗೊತ್ತಾಗೈತಲ್ಲ, ಅದಕ್ಕೆ ದುಡ್ದಿನ ಎಲ್ಲ ಇಲ್ಲಿ ಕೊಟ್ಬಿಡ್ತಾಳೆ ಮಗಳು ಅಂಬ ಒಂದು ಹೊಟ್ಟೆ ಕಿಚ್ಚಿಗೆ ಹಂಗೆ ಮಾತಾಡ್ತಾಳೆ. ನನ್ನ ಮಗಳು ನನ್ನ ಇಷ್ಟ, ನಾನು ಯಾವಾಗನ ಮದುವೆ ಮಾಡ್ತೀನಿ, ನಾನು ಯಾವಾಗನ ಮಾಡ್ತೀನಿ, ನಿನಗೆ ಯಾಕೆ ಮುಚ್ಕೊಂಡು ಬಿದ್ದಿರೋದು ಕಲಿ. ನನ್ನ ಮಗಳ ಸುದ್ದಿಗೆ ನಮ್ಮ ಅಮ್ಮನೆ ಹಂಗೆ ಅಂದ್ಲು. ನಮ್ಮ ಸುದ್ದಿಗೆ ಏನಾದರೂ ಬಂದಿದ್ಯಾ ನೀನು ಅಂದ್ರೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡು. ನನ್ನ ಮದುವೆ ಸುದ್ದಿ ಕಟ್ಕೊಂಡು ಏನಾಗಬೇಕಾಯ್ತು? ನನ್ನ ಮದುವೆ ಆಗ್ದಂಗೆ ಹಿಂಗೆ ಇರ್ತೀನಿ ನಮ್ಮಪ್ಪ ನಮ್ಮಮ್ಮ ನೋಡ್ಕೊಂಡು. ನಿನಗೇನು ಕಷ್ಟ ಅಂತೇಳಿ ಚಂದಕ್ಕೆ ಹೋಗುತ್ತಲ್ಲ ನಮ್ಮ ಮನೆ. ನಮ್ಮ ಮನೆ ಹೋಗಿರ್ತಾಳೆ ಅಂದ್ರೆ ಹಂಗೆ ಹೋಗಳಲ್ಲ. ಬರೀ ಅತ್ತೆ ಸೊಸೆ ಇಬ್ಬರಾಳು ಹಂಗೆ ಹೇಳು. ಬರೀ ಕಂಡರ ವಿಷಯಕ್ಕೆ ಬರೀ ತಲೆ ಕೆಡ್ಸ್ಕೊಂತೇವೆ. ಹೇಳತ್ತ ಇವೇನು ಇಂಥವಾಗ್ಯಾವೆ ನೋಡಿದ್ರಲ್ಲ ವೀಕ್ಷಕರೇ. ನಾನು ಮುಂದೆ ಬಂದು ಕೊಚ್ಕೊಂತಾ ಇದ್ದಾಳೆ. ಅಲ್ಲ, ನಾನು ಹಂಗೆ ಹಿಂಗೆ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡೆ. ನಾನು ಚೆನ್ನಾಗಿದ್ದೀನಿ ಕಣೆ ಇವತ್ತು ನಿನ್ನ ಕಣ್ಣು ಮುಂದೆ ಅಂತ ಹೇಳ್ತಾ ಇದ್ದಾಳೆ.
ಚೆನ್ನಾಗಿರ್ಲಿ ಹೇಳಿ, ಯಾರು ಬೇಡ ಅಂದರು, ಚೆನ್ನಾಗಿದ್ರೆ ಆತು, ಯಾರೇ ಆಯ್ತು. ಅಷ್ಟೇ, ನಾನೇನು ಅದನ್ನೇ ಬಯಸೋದು. ಈಗ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದಂತ ಮಾಡೋಕ್ಕೆ ಹೋಗಲ್ಲ. ನನಗೇನ ಕೆಟ್ಟದ್ದು ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ನೋಡು, ಹೇಳಿರ್ತೀನಿ ಅಂದರೆ. ಅವಳ ಪಾಡಿಗೆ ಅವಳಿದ್ರೆ ನಮ್ಮ ಪಾಡಿಗೆ ನಾವಿರ್ತೀವಿ. ನಮ್ಮ ಮೇಲೆ ಏನಾದರೂ ಹಿಂಗೆ ಆಗ್ಲೆಲ್ಲ ಬಂದರೆ ಜಗಳಕ್ಕೆ ಅಷ್ಟೇ. ನಾನು ಬಿಡು, ಊರಲ್ಲೆಲ್ಲ ಏನು ಅನ್ಕೊಂತಾರೆ ಅಂತೇಳಿ ಏನೋ ಒಳ್ಳೆ ಮಾತಲ್ಲಿ ಹೇಳಿ ಕಳಿಸಿದ್ದೀನಿ. ಇವಕ್ಕನೂ ಬೈತು ಶಿವಾನಿ ಅಕ್ಕ, ಬೈದಿದ್ದಕ್ಕೆ ಸುಮ್ಕೆ ಹೋದ್ಲು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪೇ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು, ಕತೆ ಬಗ್ಗೆ ಏನಿದ್ರು ಕಮೆಂಟ್ ಮಾಡಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು.